ಅನಂತನ ಅಂದ್ರೆ ಭಗವಂತನ ದಯೆಯನ್ನ ಸಂಪೂರ್ಣವಾಗಿ ಸುಲಭವಾಗಿ ಕೊಡುವಂತಹ ಏಕಮಾತ್ರ ಪಶುವಾಗಿರ್ತಕ್ಕಂಥದ್ದು ಗೋವು. ಹಾಗಾಗಿ ಅದು ಆ ಗೋವಿಗೆ ಒಂದು ವಾತಾವರಣವನ್ನ, ಗೋವಿಗೆ ಒಂದು ಸ್ಥಳವನ್ನ ನಿರ್ಮಾಣ ಮಾಡುವಂತಹ ಕಾರ್ಯ ಅದು ಕಲಿಯುಗದಲ್ಲಿ, ಅದರಲ್ಲೂ ಇವತ್ತಿನ ದಿನದಲ್ಲಿ ತುಂಬಾ ದುಸ್ತರವಾದದ್ದು. ಗೋವಿಗೆ ಪ್ರಾಣಶಕ್ತಿ ಹೆಚ್ಚಂತ, ಆ ಪ್ರಾಣಶಕ್ತಿಯನ್ನ ನಮ್ಮ ಉಸಿರಾಟದ ಮೂಲಕ ಸ್ಮರಣೆ ಮಾಡಿಕೊಳ್ಳುವ ಸಂದರ್ಭ ಗೋವಿನಿಂದ ಮಾತ್ರ. ಅಂತಹ ಗೋವನ್ನ ಅದಕ್ಕೊಂದು ನಿವೇಶನವನ್ನು ಕಟ್ಟಿಕೊಂಡು ಆ ಗೋವಿಗೆ ಸಂಬಂಧಿತವಾದಂತಹ ಎಲ್ಲ ಶಕ್ತಿಗಳನ್ನ ಒಂದೇ ಕಡೆ ಕೇಂದ್ರೀಕರಿಸುವುದಿಲ್ಲ, ಅದನ್ನ ತುಂಬಾ ದುಸ್ತರವಾಗಿ ಸಾಧ್ಯ ಮಾಡಿಕೊಟ್ಟದ್ದು ಅದು ಪುಣ್ಯ ವಿಶೇಷ. ಅಂತಹ ಪುಣ್ಯ ವಿಶೇಷವನ್ನ ನಾವು ಇವತ್ತು ಸಾಕಾರಪಡಿಸಲಿಕ್ಕೋಸ್ಕರ ಗೋಶಾಲೆ ನಿರ್ಮಾಣದ ಕಾರ್ಯದಲ್ಲಿ ಗೋಪೂಜೆಯ ಮೂಲಕ, ಗೋ ಪ್ರವೇಶದ ಮೂಲಕ ಸಂಕ್ರಮಣವನ್ನು ಆಚರಿಸ್ತಾ ಇದ್ದೇವೆ. हमारी जो नई गाय आई है गौ माता, उसका नाम है यमुना। जो नंदी आए हैं उनका नाम है माधव। जय जय